ಸರ್ ಅದು 28 ವಾರಗಳಾಗಿರೋ ಪ್ರೆಗ್ನೆನ್ಸಿ ಸರ್. ಅಂದರೆ 7 ತಿಂಗಳು ಆಗಿತ್ತು ಪ್ರೆಗ್ನೆನ್ಸಿ. 1 kg ಮಗು ಹುಟ್ಟಿರೋದು. 1 kg ಮಗು ಹುಟ್ಟಿ ಅಳ್ತಾ ಇಲ್ಲ ಅಂದ್ಬಿಟ್ಟು NICUಗೆ ಶಿಫ್ಟ್ ಮಾಡಿದ್ದಾರೆ. NICUಲಿ ಅದು ಚಿಕಿತ್ಸೆ ಸ್ಟಾರ್ಟ್ ಮಾಡಿದ್ದೀವಿ. ಚಿಕಿತ್ಸೆ ಸ್ಟಾರ್ಟ್ ಮಾಡಿದಾಗ ಮಗುಗೆ ಪ್ಲಾಸ್ಟರ್ ಮಾರ್ಕು, ಫೇಸ್ ಹತ್ರ, ಕಿವಿ ಹತ್ರ ಎಲ್ಲ ಪ್ಲಾಸ್ಟರ್ ಮಾರ್ಕ್ ಹಾಕಿರ್ತೀವಿ. ಕೈಗೆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟಿರ್ತೀವಿ, ಅಲ್ಲಿ ಪ್ಲಾಸ್ಟರ್ ಮಾರ್ಕ್ ಇರುತ್ತೆ. ಇದು 1 kg ಮಗು ಸೆಪ್ಸಿಸ್ಸು ಆಗಿದ್ರೆ ಇನ್ಫೆಕ್ಷನ್ನು ಆಗಿ ಅದು ಈಗ 7 ದಿನಗಳಲ್ಲಿ ತೀರ್ಕೊಂಡಿದೆ ಸರ್. ತೀರ್ಕೊಳ್ಳೋ ಟೈಮಲ್ಲಿ ಅದನ್ನು ಕಾಪಾಡಲಿಕ್ಕೆ ಎದೆ ಒತ್ತೋದು, ಫೇಸಲ್ಲಿ ಆಕ್ಸಿಜನ್ ಇಟ್ಬಿಟ್ಟು ಪುಷ್ ಮಾಡೋದು, ಇವೆಲ್ಲ ಮಾಡ್ತಿರ್ತಾರೆ. ಅದು DIC ಅನ್ನೋ ಒಂದು ಕಂಡೀಷನ್ಸ್ಗೂ ಹೋಗಿದೆ. ಅಂದರೆ ಬ್ಲಡ್ಡು ಸ್ವಲ್ಪ ಕೊಳಿತದೆ ಸರ್. ಆ ಕಂಡೀಷನ್ಗೆ ಹೋದಾಗ ಎಲ್ಲ ಕಡೆ ಮಾರ್ಕ್ಸ್ ಬರ್ತದೆ. ಹಾಗಾಗಿ ಅವರು ಫೇಸಲ್ಲೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆಗಳ ಥರ ಮಾರ್ಕ್ಸ್ ಬಂದಿದೆ. ಅದಕ್ಕೋಸ್ಕರ ಅವರು ಆರೋಪ ಮಾಡ್ತಿರೋದು ಇರುವೆ ಕಚ್ಚಿ ಸತ್ತಿದೆ ಅನ್ನೋ ಥರ. ಅದು ಇರುವೆ ಕಚ್ಚಿ ಸತ್ತಿರೋದು ಅಂತೂ ಖಂಡಿತ ಇಲ್ಲ ಸರ್. ನಾವು ನೋಡಿದ್ದೀವಿ ಅದನ್ನು. ಅದು ಯೂಶ್ವಲಿ ಆಗ್ತಕ್ಕಂಥದ್ದೇ ಮಾರ್ಕು. ರಿಸಿಸ್ಟೇಷನ್ ಅಂತ ಮಾಡಬೇಕಾದ್ರೆ ಅದು ಕೆಲವೊಂದು ಮಾರ್ಕ್ಸ್ ಬರುತ್ತೆ DIC ಕಂಡೀಷನಲ್ಲಿ ಸರ್. ಸರ್ ಅದು ಡೆಕ್ಸ್ಟ್ರೋಸ್ ಗ್ಲೂಕೋಸ್ ಇಟ್ಕೊಂಡಿರ್ತೀವಲ್ಲ ಸರ್, ಅದರಲ್ಲಿ ಏನೋ ಒಂದೊಂದು ಇರುವೆ ಅಲ್ಲಿ ಕಾಣಿಸಿರ್ಬೋದು ಹೊರಗಡೆ. ಬಟ್ ಅದು ಫೇಸಲ್ಲಿ ಬಂದು ಮಗು ಕಚ್ಚಿ ಆ ಥರ ಅಂತೂ ಆಗಿಲ್ಲ ಸರ್. ಅದು ನಾವು ಖಂಡಿತವಾಗಿ ಹೇಳ್ತೀವಿ ಸರ್. ಅದು ಫೇಸ್ಗೆ ನಾವು ಮಾಸ್ಕ್ ಹಾಕ್ತೀವಿ ಸರ್. ಮಾಸ್ಕ್ ಹಾಕಿ ಪ್ಲಾಸ್ಟರ್ ಎಲ್ಲ ಹಾಕ್ತೀವಿ. ಆ ಪ್ಲಾಸ್ಟರ್ ಇಲ್ಲಿವರೆಗೂ ಎಲ್ಲ ಹೋಗಿರುತ್ತೆ. ಆ ಮಗು ಸತ್ತೋದ್ಮೇಲೆ ಪ್ಲಾಸ್ಟರ್ ಮಾರ್ಕ್ ತೆಗಿತೀವಲ್ಲ ಸರ್, ಅದು ಮಗು ಚರ್ಮ ಎಲ್ಲ ಸ್ವಲ್ಪ ಕೊಳ್ತಾಗ ಆಗಿ ಅದೆಲ್ಲ ಎದ್ದು ಬಿಡ್ತದೆ ಸರ್. ಸ್ವಲ್ಪ ಅದು ಒಂದು ಚಿಕ್ಕ ಚಿಕ್ಕ ಗುಳ್ಳೆ ಥರ ಕಾಣ್ತಾ ಇದೆ. ಅದು ವಾಸ್ತವ ಸರ್. ಕಾಲಲ್ಲೂ ಕೂಡ ಒಂದು ನಾವು ಪ್ಲಾಸ್ಟರ್ ಹಾಕಿರ್ತೀವಿ, ಕೈಯಲ್ಲೂ ಪ್ಲಾಸ್ಟರ್ ಇರ್ತದೆ. ಅದೆಲ್ಲ ತೆಗೆದಾಗ ಬಾಡಿ ಕೊಡಬೇಕಾದ್ರೆ ಎಲ್ಲ ತೆಗಿತೀವಿ ಸರ್. ತೆಗೆದಾಗ ಸ್ಕಿನ್ ಎಲ್ಲ ಸ್ವಲ್ಪ ಎದ್ದಾಳುತ್ತೆ ಸರ್. ಅದು ಆಗಿರೋದು ಸರ್. ಇರುವೆ ಕಚ್ಚತ್ತು ಸರ್.